ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಪ್ರಚಾರಕ್ಕೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಕೋಲಾದ ಶಿರೂರಿನಲ್ಲಿ ಗ್ರಾಮಸ್ಥರು ಅಂಜಲಿ ನಿಂಬಾಳ್ಕರ್ಗೆ ಸ್ವಾಗತ ಕೋರಿದ್ದಾರೆ. ತಮ್ಮ ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಭ್ಯರ್ಥಿ ಅಂಜಲಿ ಪರವಾಗಿ ಮತಯಾಚನೆಗೆ ಕಾಂಗ್ರೆಸ್ ಮುಖಂಡರು ಕೂಡ ದಂಡಾಗಿ ಆಗಮಿಸಿದ್ದಾರೆ. ಇನ್ನು ತಮ್ಮ ಸರ್ಕಾರದ ಗ್ಯಾರಂಟಿ ಕುರಿತು ಗೀತೆಯೊಂದಿಗೆ ಪ್ರಚಾರ ಸಭೆಯನ್ನ ಆರಂಭ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆದಂತಹ ಅನುಕೂಲತೆ ಕುರಿತು ಗೀತೆಯಲ್ಲಿ ಉಲ್ಲೇಖ ಆಗಿದೆ. ಬಿಜೆಪಿ ಪ್ರಣಾಳಿಕೆ ವಿರುದ್ಧ ಪರಿಷತ್ ಸದಸ್ಯ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5 ಗ್ಯಾರಂಟಿ 5 ನ್ಯಾಯ ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಡ್ತೀವಿ, ಮತ ಭಿಕ್ಷೆ ಕೇಳೋದಕ್ಕೆ ನಿಮ್ಮಲ್ಲಿಗೆ ಬಂದಿದ್ದೀನಿ, ಹೀಗಾಗಿ ಅಂಜಲಿ ನಿಂಬಾಳ್ಕರ್ಗೆ ಮತ ನೀಡಿ ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಪಕ್ಷದ ಅವರನ್ನ ಸ್ವಾಗತಿಸಬೇಕಂದ್ರೆ ಮಂಜುಳಾ ಮತ್ತು ನಮ್ಮ ನಾಗವೇಣಿ ಅವರು ಬಂದು ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಶಾಲೋಧಿಸಿ ಸನ್ಮಾನಿಸ್ತಾ ಇದ್ದಾರೆ. ಇದೊಂದು ಅಭೂತಪೂರ್ವ ಸುಂದರ ಕ್ಷಣ. ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಯೋಜನೆ ತಂದು ಹಸಿವನು ನೀಡಿ ಬಡವರ ಬಿಂಟಿ ವರ್ಣಿಸಬೇಕೆ ಭಾಗ್ಯದ ಸರದಾರ ನಿಮಗೆ ಸರಿಸಲು ಉಂಟೆ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಈ ಮೀಟಿಂಗ್ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಸಾಹೇಬ್ರೆ, ಸಾಯಿಗಾಂವ್ಕರ್ಜಿ ಅವರೇ, ಮುಖ್ಯವಾಗಿ ಉಸ್ತುವಾರಿ ಸಚಿವರು ಶ್ರೀ ಮಂಕಾಳು ವೈದ್ಯ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಸತೀಶ್ ನಾಯ್ಕ್ ಅವರೇ, ಮುಂಭಾಗ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ವಂದಿಸುತ್ತಾ 2 ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಂಚ ಗ್ಯಾರಂಟಿ, ಪಂಚ ನ್ಯಾಯ, ಆ ತರ 2 ಗ್ಯಾರಂಟೀಸ್, 10 ಟೋಟಲ್ ಗ್ಯಾರಂಟೀಸ್ ನಿಮ್ ಮನೆಗೆ ಮುಟ್ಟಿಸೋದು ಕೆಲಸ ಕಾಂಗ್ರೆಸ್ ಸರ್ಕಾರ. 5 ಆಕ್ಚುಲಿ ಮುಟ್ಟಿಸ್ತೀವಿ, 5 ಮುಟ್ಟಿಸ್ತೀವಿ. ಸೊ ಆ ನಿಟ್ಟಿನಲ್ಲಿ ಈಗ ತಾನೇ ಶಾಸಕರು ಹೇಳಿದ್ದಾರೆ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ, ಇದು ಗ್ಯಾರಂಟೀಸ್ ನಿಮ್ಗೆ ಕೊಟ್ಟಿದ ಮೇಲೆ ನಾವು ನಿಮ್ ಮುಂದೆ ಭಿಕ್ಷೆ ಕೇಳಲಿಕ್ಕೆ ಬಂದಿದ್ದೀನಿ ಏನಂತ. ನಿಮ್ ಇನ್ನೊಂದು ಹೆಚ್ಚಾಗಿ ಜಾಸ್ತಿಯಾಗಿ ಸೇವೆ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಕೊಡಿ. ಆ ಅವಕಾಶ ಕೊಟ್ಟಿದ ಮೇಲೆ ನಿಮ್ಗೇನೆ ಮತ್ತೆ ಒಮ್ಮೆ ಸತಿ 5 ಗ್ಯಾರಂಟೀಸ್ ಇನ್ನೂ ಮುಟ್ಟಿಸ್ಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿ ಅಲ್ಲಿ, ಪಂಚ ನ್ಯಾಯ ಅಲ್ಲಿ ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ 1 ಲಕ್ಷ ಮಹಾಲಕ್ಷ್ಮಿ ಸ್ಕೀಮ್ ಅಲ್ಲಿ 1 ಲಕ್ಷ ವರ್ಷಕ್ಕೆ ಇಲ್ಲಿ ಸಿಗ್ತದೆ. ನಾನು ಈಗ ತಾನೇ ದೇಶಪಾಂಡೆ ಸಾಹೇಬ್ರಿಗೆ ಕೇಳ್ತಾ ಇದ್ದೆ, ಇವರು ಸೀರೆ ಈ ತರ ಹಾಕಿದ್ದಾರೆ, ಏನ್ ಕೆಲಸ ಮಾಡ್ತಾರೆ ಅಂತ. ಒಳ್ಳೆ ನಿನ್ನೆ ರಾತ್ರಿ ಕೂಡ ಭೇಟಿ ಹಾಕಿ ಎಲ್ಲ ಬಹಳ ಸುಂದರವಾಗಿ ಕಾಣ್ತಾ ಇದೆ ಸರ್, ಇದು ಏನ್ ಕೆಲಸ ಮಾಡ್ತಾರೆ ಅಂತ. ಸೊ ಅವರು ಹೇಳಿದ್ರು, ಇಲ್ಲಿ ಇವರು ಹಾಲಕ್ಕಿ ಕಮ್ಯುನಿಟಿ ಅವರು ಇಲ್ಲಿ ಕೆಲಸ ಮಾಡೋರು ಅಂದ್ರೆ ಹೊಲದಲ್ಲಿನೇ ಅವರು ಏನಿದೆ ಅದರ ಮೇಲೆ, ಹೊಲ ಮೇಲೆನೆ ಇವರು ಜೀವನ ನಡೆಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಸಾಲ ಮನ್ನಾ, ರೈತ ಪರ ಕೆಲಸ ಯಾರು ಮಾಡಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ.
50,000 ಸಾಲ ಮನ್ನಾ ಇರ್ಲಿ, ಮನಮೋಹನ್ ಸಿಂಗ್ ಸರ್ಕಾರ, ಕೇಂದ್ರದಲ್ಲಿ ಮನಮೋಹನ್ ಸಿಂಗ್, ಇವರು ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಮೇಲೆ ನೋಡಿ, ನಾನು ಕೂಡ ಹೇಳ್ತೀನಿ, ಹಿಂದೆ ನೋಡಿ ಮೇಲೆ ನೋಡಿ, 2 ಟೈಮ್ ಕೂಡ ನಿಮ್ ಬೆನ್ನಲ್ಲಿ ಕೂಡ ಮೇಲೆ ಕೂಡ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಲ್ಲ ರೈತರ ಸಾಲ ಮನ್ನಾ ಮಾಡಿದ್ರು ಕಾಂಗ್ರೆಸ್ ಪಕ್ಷನೇ, ಕಾಂಗ್ರೆಸ್ ಸರ್ಕಾರನೇ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ಕೆಲಸ, ಎಲ್ಲ ಪಾಲಿಸೀಸ್, ಎಲ್ಲ ಸ್ಕೀಮ್ಸ್ ಏನ್ ಕೊಡ್ತಾರೆ ಗ್ರಾಮ ಪಂಚಾಯತಿ ವತಿಯಿಂದ ಇರ್ಲಿ, ತಾಲೂಕಾ ಪಂಚಾಯತಿ, ZP, ಶಾಸಕರು, ಮಂತ್ರಿಗಳು, ಇದು ಎಲ್ಲ ಬಡವ್ರ ಪರ ಎಲ್ಲ ಸ್ಕೀಮ್ಸ್ ಇದ್ದಾವೆ. ಯಾವುದು ಒಂದು ಸ್ಕೀಮ್ ಕೂಡ ನೋಡಿ ನೀವು ದೊಡ್ಡವ್ರಕ್ಕೋಸ್ಕರ, ಯಾರು ಶ್ರೀಮಂತರು ಇದ್ದಾರೆ ಅವ್ರಿಗೋಸ್ಕರ ಯಾರು ಮಾಡಿಲ್ಲ. ಆದ್ರೆ ಬಿಜೆಪಿ ಲೀಡರ್ಸ್, ಬಿಜೆಪಿ ನಾಯಕರು, ಬಿಜೆಪಿ ಸರ್ಕಾರ ಎಲ್ಲ ಪಾಲಿಸಿ ಸ್ಕೀಮ್ಸ್ ನೋಡ್ರ ನೇತೃತ್ವದಲ್ಲಿ ಈ ಮೀಟಿಂಗ್ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ವೇದಿಕೆ ಮೇಲೆ 2047 ಇಸ್ವಿನಲ್ಲಿ ನಿಮ್ಗೆ ದೊಡ್ಡ ಇಂದ್ರ ಚಂದ್ರ ಒಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವನ ಸುಳ್ಳು ಹೇಳಕ್ಕೆ ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ ಹೇಳಿದ್ದಾರೆ. ಸುಳ್ಳು ಹೇಳದೆ ಅವ್ರಿಗೆ ಕಲ್ಸ್ಕೊಟ್ಟಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ಅವರ ಅಮೃತ ಕಾಲದ ವಿರುದ್ಧವಾಗಿ ನಾವು ಕೇವಲ 10 ವರ್ಷದಲ್ಲಿ ಇದು ಕೇವಲ ಅನ್ಯಾಯದ ಕಾಲ ಅಂತ ಹೇಳಿ ನಿಮ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಣಿಪುರಲ್ಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರೂ ಸಹ ಇನ್ನೂ ಸಹ ನರೇಂದ್ರ ಮೋದಿ ಅವರು ಅದರ ಬಗ್ಗೆ ಒಂದು ಚಕಾರವನ್ನು ಸಹ ಎತ್ತಿಲ್ಲ. ದಲಿತರ ಮೇಲೆ ಅತ್ಯಾಚಾರ ನಡೆದಿದೆ, ಅದ್ರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ರೈತರು ದೆಹಲಿ ಗಡಿಯಲ್ಲಿ ಧರಣ ಮಾಡಿ ಸುಮಾರು 700 ಜನ ರೈತರು ಪ್ರಾಣ ಕಳ್ಕೊಂಡ್ರು, ಅವ್ರ ಬಗ್ಗೆನೂ ಸಹ ಒಂದು ದಿನ ಕಣ್ಣೀರು ಹಾಕಲಿಲ್ಲ. ಆದ್ರಿಂದ ಅವರ ಅಮೃತ ಕಾಲ ಅದು ಅನ್ಯಾಯ ಕಾಲು ನಾವು ಸಂಪೂರ್ಣವಾಗಿ ಎಲ್ರಿಗೂ ಸಹ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಒಂದು ನ್ಯಾಯ ಪತ್ರವನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಆ ನ್ಯಾಯ ಪತ್ರದಲ್ಲಿ 5 ನ್ಯಾಯ ಪತ್ರಗಳು ತಮ್ಮ ಮುಂದೆ ಇದೆ. ಯುವಕರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಎಲ್ಲ ಯುವಕರಿಗೂ ಸಹ 30 ಲಕ್ಷ ಉದ್ಯೋಗ ಅವಕಾಶನ ತತ್ಕ್ಷಣ ನಾವು ಸರ್ಕಾರ ಬಂದ ತಕ್ಷಣ ನಾವು ಮಾಡಿಕೊಡ್ತಕ್ಕಂಥದ್ದು. ಮಹಿಳೆಯರಿಗೆ ನಾವು ನ್ಯಾಯಪತ್ರವನ್ನು ಕೊಟ್ಟಿದ್ದೀವಿ, ಅದರಲ್ಲಿ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸಹ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ರೈತರಿಗೆ ನ್ಯಾಯ ಕೊಡ್ತಕ್ಕಂಥದ್ದು. ಆ ವಿಚಾರದಲ್ಲಿ MSP ಅಂದ್ರೆ ಬೆಂಬಲ ಬೆಲೆವನ್ನ ನಾವು ಕಾನೂನು ಮೂಲಕ ನಾವು ನಿಮಗೆ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಕಾರ್ಮಿಕರಿಗೂ ಸಹ ನ್ಯಾಯಪತ್ರವನ್ನು ಕೊಟ್ಟಿದ್ದೇವೆ. ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತೆ ಎಲ್ರಿಗೂ ಸಹ ಸಮಾನವಾದ ಪಾಲುದಾರಿ ಈ ದೇಶದಲ್ಲಿ ಇರಬೇಕು ಅನ್ನೋ ಮೂಲ 5 ನ್ಯಾಯಪತ್ರವನ್ನು ಕೊಟ್ಟು ಇದರಲ್ಲಿ 25 ಅಂಶಗಳನ್ನು ತಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಆದ್ರಿಂದ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಮತ್ತು ಜನಸಾಮಾನ್ಯರಿಗೆ ಸಮಾನವಾದ ಹಕ್ಕಿರಬೇಕು ಅಂತಕ್ಕಂಥ ಈ ಒಂದು ನ್ಯಾಯಪತ್ರವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿ ಪ್ರಣಾಳಿಕೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಕರ್ನಾಟಕದ ಬಗ್ಗೆ ಏನ್ ಪ್ರಣಾಳಿಕೆ ನಾವು ಬಿಡುಗಡೆ ಮಾಡಿದ್ವಿ, ಯಾವ ರೀತಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ವಿ, ಅದೇ ರೀತಿ ಅನುಷ್ಠಾನಕ್ಕೆ ನಾವು ಕೇಂದ್ರದಲ್ಲಿ ಸರ್ಕಾರ ಬಂದ ತಕ್ಷಣ, ಇಂಡಿಯಾ ಒಕ್ಕೂಟದ ಸರ್ಕಾರ ಬಂದ ತಕ್ಷಣವೇ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ತಾವೆಲ್ಲರೂ ಸಹ ಇಲ್ಲಿ ಆಗಮಿಸಿದ್ದೀರಿ. ತಮ್ಮ ಮೂಲ ಉದ್ದೇಶ ನಮ್ಮ ಸಹೋದರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು. ಯಾಕಂದ್ರೆ ತಾವು ಹೇಳಿದ್ರಿ ಭಾಷಣದಲ್ಲಿ, ಇಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಇಲ್ಲಿ ಅರಣ್ಯ ಭೂಮಿಯ ಸಮಸ್ಯೆಗಳಿದೆ, ನಿರಾಶ್ರಿತ ಸಮಸ್ಯೆ ಇದೆ. ಇವೆಲ್ಲವಕ್ಕೂ ಸಹ ಪಾರ್ಲಿಮೆಂಟ್ಗೆ ಹೋದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಕ್ಕಂಥವ್ರು ಬೇಕು. ಹಿಂದೆ ಇದ್ದಂತ ಪಾರ್ಲಿಮೆಂಟ್ ಸದಸ್ಯರು 5 ವರ್ಷ ಒಂದೇ ಒಂದು ಪಿಟಿಕ್ ಅಂದಿರಲಿಲ್ಲ, ಮಾತಾಡಿರ್ಲಿಲ್ಲ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರಿಗೆಲ್ಲ ಮನೆಗೆ ಕಳಿಸಿ ಇನ್ನೂ ಸಹ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ MP ಮತ್ತು ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಆದ್ರಿಂದ ಸಂವಿಧಾನವನ್ನ ಕಾಪಾಡ್ತಕ್ಕಂಥದ್ದು, ಮಹಿಳೆಯರ ಹಕ್ಕನ್ನ ಕಾಪಾಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವ. ಯಾಕಂದ್ರೆ ಈ ಬಾರಿ ಬಿಜೆಪಿ ಚುನಾವಣೆ ಗೆದ್ರೆ ನಾವು 29ರಲ್ಲಿ ನಿಮ್ಮ ಹತ್ರ ಬಂದು ಚುನಾವಣೆ ನಾವು ಮಾಡ್ಲಿಕ್ಕಾಗಲ್ಲ, ಚುನಾವಣೆ ಆಗೋದೂ ಇಲ್ಲ. ಈಗಾಗಲೇ ಹೇಳಿದ್ದಾರೆ ಅವರ ಪ್ರಣಾಳಿಕೆಯಲ್ಲಿ, ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಹೇಳಿ. ಒನ್ ನೇಷನ್ ಒನ್ ಎಲೆಕ್ಷನ್ ಆದ್ರೆ ಇದು ಲಾಸ್ಟ್ ಎಲೆಕ್ಷನ್ ಅಂತ ತಿಳ್ಕೊಳ್ಳಿ. ಆದ್ರಿಂದ ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ ಮತ್ತು 5 ವರ್ಷಕ್ಕೆ ಒಂದ್ಸಲಿ ಚುನಾವಣೆ. ತಮಗೆ ಬೇಕಾದ ಸರ್ಕಾರನ ಆರಿಸ್ಕೊಳ್ಬೇಕಾದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿ, ನಮ್ಮ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇವ್ರನ್ನ ಆಯ್ಕೆ ಮಾಡಿ ಉತ್ತರ ಕನ್ನಡ ಲೋಕಸಭೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ತಾವೆಲ್ಲರೂ ಸಹ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ.